ಇದರಿಂದ ಮಹೇಶ್ ಶೆಟ್ಟರಿಗೆ ಎಷ್ಟು ಅಪಾಯ ಬಂತು? ಯಾರಾದ್ರೂ ಏನಾದ್ರೂ ಅವರು ಒಂದು ಕೂದಲು ಅಳ್ಳಾಡ್ಸಕ್ಕಾಯ್ತಾ? ಇಲ್ಲ. ವೋಟ್ ಫಾರ್ ನಮ್ಮ ಮತ ಯಾರಿಗೆ? ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ. ಇಲ್ಲಿ ಶಿಶಿರ ಗ್ರಾಮದಲ್ಲಿ ನೆರೆದಂತಹ ಎಲ್ಲ ಗ್ರಾಮಸ್ಥರಿಗೆ ವಂದಿಸ್ತಾ, ಈ ಗ್ರಾಮ ದೇವತೆ, ಗ್ರಾಮದ ದೈವಗಳಿಗೆ ನಮಸ್ಕರಿಸ್ತಾ, ಚುನಾವಣೆ ಘೋಷಣೆ ಆದ ತಕ್ಷಣನೇ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯನ್ನ ಹುಟ್ಟು ಹಾಕಿದಂತಹ ಮತ್ತು ಸೌಜನ್ಯಾಳ ನ್ಯಾಯಕ್ಕೋಸ್ಕರನೇ ಪ್ರಜಾಪ್ರಭುತ್ವ ವೇದಿಕೆಯನ್ನ ಪ್ರಾರಂಭ ಮಾಡಿ ಇಡೀ ಈ ಭಾಗದಲ್ಲಿ ನ್ಯಾಯದ ಒಂದು ಚಳವಳಿಯನ್ನು ಆರಂಭಿಸಿದಂತಹ ನಮ್ಮೆಲ್ಲ ನಾಯಕರಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ, ನಮ್ಮ ಜೊತೆಗೆ ನಿರಂತರವಾಗಿ ಸಾಕಷ್ಟು ಒಂದು ಭಗೀರಥ ಪ್ರಯತ್ನ ಅಂತ ಹೇಳ್ಬೋದು. ನಮ್ಮ ಟಿ ಜಯಂತ್ ಅವರು ಎಲ್ಲೆಲ್ಲಿ ಈ ಹಿಂದೆ ಆ ಧರ್ಮಸ್ಥಳದ ಧರ್ಮೋದ್ಯಮಿಗಳಿಂದ ಏನೇನೋ ಅಕ್ರಮ ಆಯಿತು, ಕೊಲೆಗಳಾಯಿತು, ಎಲ್ಲ ಜಾಗದಲ್ಲಿ ಹೋಗಿ ಬಹಳ ಒಂದು ರಿಸ್ಕ್ ತಗೊಂಡು ನಮ್ಮ ಟಿ ಜಯಂತರು ಈ ಹೋರಾಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಂತೆ ಈ ಭಾಗದ ಪ್ರಮುಖರು ಕೂಡ ನಮ್ಮ ಜೊತೆಗಿದ್ದಾರೆ ಮತ್ತು ತಾವೆಲ್ಲರೂ ಇದ್ರಿ. ನೋಟಾ ಅಭಿಯಾನ ಸಾಕಷ್ಟು ಜನರಿಗೆ ಈ ಭಾಗದಲ್ಲಿ ಹೊಸತದು. ಚುನಾವಣೆಯಲ್ಲಿ ನೋಟಾ ಅಭಿಯಾನ ಕರೆ ಕೊಟ್ಟ ತಕ್ಷಣನೇ ಇವತ್ತು ರಾಜಕೀಯ ಪಕ್ಷಗಳು ಅವರದೇ ಆದಂತಹ ವೈರಿಗಳಿದ್ದಾರೆ. ಕಾಂಗ್ರೆಸ್ಸಿಗೆ ಬಿಜೆಪಿಗರು ವೈರಿ ಇರ್ತಾರೆ, ಚುನಾವಣೆಯಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ವೈರಿ ಆಗಿರ್ತಾರೆ. ಆದರೆ ಈ ಚುನಾವಣೆಯಲ್ಲಿ ಅವರಿಬ್ಬರು ಪಕ್ಷದವರು ಅವರವರ ವೈರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಅವರೆಲ್ಲರೂ ನೋಟಾದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನೋಟಾ ಯಾಕೆ, ನೋಟಾ ಯಾಕೆ, ಯಾಕೆ ಈ ತರ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳಿದ್ರೆ ಅವರಿಗೊಂದು ಭಯ ಶುರುವಾಗಿದೆ. ಅಂತವರು ಯಾರಿಗೀಗ ಭಯ ಶುರುವಾಗಿದೆ ಅವರು ಒಂದು ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ನೋಟಾ ಅಂದ್ರೆ ವೇಸ್ಟ್ ಬಟನ್ ಅಂತ ಹೇಳ್ತಾರೆ. ಆ ವೇಸ್ಟ್ ಬಟನ್ ಅನ್ನ ಅದು ಒಂದು ವೇಳೆ ವೇಸ್ಟ್ ಆಗಿದ್ರೆ ಆ ಇವಿಎಂ ಮಷೀನ್ ಅಲ್ಲಿ ಯಾಕಪ್ಪ ಹಾಕ್ತಿದ್ರು ಅದನ್ನ? ಯಾಕೆ ಹಾಕ್ತಿದ್ರು ಅದನ್ನ? ಈ ದೇಶದ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದನ್ನ ನೋಟಾ ಬಟನ್ ಅನ್ನ ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಯಾರಿಗೆ ಈ ರಾಜಕೀಯ ವ್ಯವಸ್ಥೆ ಬಗ್ಗೆ ಅಸಮಾಧಾನ ಇದೆ, ನನಗಿಷ್ಟ ಇಲ್ಲ ಅಂದವ್ರು ಇಷ್ಟ ಇಲ್ಲ ಅಂತ ಹೇಳ್ಬೋದು. ಈಗ ಮಂಗಳೂರಿಗೆ ಇವತ್ತು ಬೆಳಿಗ್ಗೆ ನಾನು ಹೋದಾಗ ಒಂದು ಮಾಲಿಗೆ ಹೋಗಿದ್ವಿ ನಾವು. ಈಗ ಎಲ್ಲ ಕಡೆ ಮಾಲ್ ಆಗಿದೆ ಅಲ್ಲ, ಮಂಗಳೂರಲ್ಲಿ ಹೋದ್ರೆ ದೊಡ್ಡ ದೊಡ್ಡ ಮಾಲ್ ಆಗಿದಾವೆ. ನಾವು ಬಿಲ್ ತಗೊಳಕ್ ಹೋದಾಗೆ ಬಿಲ್ಕಿಂತ ಅವರು ಒಂದು ಇದನ್ನ ಹಿಡಿತಾರೆ ನಮ್ಮ ಮುಂದೆ. ಸರ್ವಿಸ್ ಯಾವ ರೀತಿ ಇತ್ತು, ಬಹಳ ಚೆನ್ನಾಗಿತ್ತ, ಸಾಧಾರಣವಾಗಿತ್ತ ಅಥವಾ ಕೆಟ್ಟದಾಗಿತ್ತ, ನಾವು ಗ್ರೇಡಿಂಗ್ ಹಾಕ್ಬೇಕು ಅದಕ್ಕೆ. ಹೌದಲ್ಲ, 1 ಸ್ಟಾರು 2 ಸ್ಟಾರು 5 ಸ್ಟಾರು ಹಾಕ್ಬೇಕದನ್ನ. ಒಂದ್ ವೇಳೆ ನಮಗೆ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಸರಿಯಾಗಿಲ್ಲ ಅನ್ನೋ ಬಟನ್ನೇ ಒತ್ತಬೇಕು. ಹೌದ್ ತಾನೆ? ಸರಿಯಾಗಿಲ್ಲ ಅಂತ ಬಟನ್ ಒತ್ತಿದ್ರೆ ಅವರು ತಮ್ಮ ಇದನ್ನ ಸರಿ ಮಾಡ್ಕೋತಾರೆ. ಈಗ ನೀವು ತರಕಾರಿ ತರಕ್ ಹೋಗಿರ್ತೀರಾ, ತರಕಾರಿ ಮಂಡಿಗೆ ಹೋಗಿರ್ತೀರಾ, ಅವನು ಕೊಟ್ಟಿ ತಗೋತೀರಾ ನೀವು? ಟೊಮಾಟೆ ಹಣ್ಣು ಅವನು ಪೂರ್ತಿ ಕೊಳ್ತಿರ್ತದ, ಅವನು ಕೊಟ್ಟಿ ತಗೋತೀರಾ ನೀವು? ಬೇಡ ಅಂತಿರ್ತಾನೆ ನೀವು. ಮೀನು ಮಾರಾಟ ಮಾಡ್ತಿರ್ತಾರೆ, ಮೀನು ಹಳಸಿದ್ದಿದ್ರೆ ತಗೊಳ್ತೀರಾ? ಇಲ್ಲೇ ನೀವು ತಗೊಳ್ಳೇಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ನೀವು ಬೇಡ ಅಂತಿರ್ತಾನೆ. ಬೇಡ ಅನ್ನೋ ಹಕ್ಕು ನಿಮಗಿದೆ ತಾನೆ? ನೋಟಾ ಅಂದ್ರೂ ಕೂಡ ಅದೇ, ನಮಗ್ ಬೇಡಪ್ಪ ಇದು.
ಇಷ್ಟು ವರ್ಷ ನಾವು ಓಟ್ ಹಾಕಿದ್ವು. ಆದ್ರೆ ನಮಗೆ ನಮ್ಮ ಊರಿನ ಒಂದು ಹೆಣ್ಮಗಳು ಸೌಜನ್ಯ ಯಾರು, ನಮ್ಮ ಪ್ರತಿಯೊಬ್ಬ ಮನೆಯ ಮಗಳವಳು. ಕೆಲವೊಬ್ಬರಿಗೆ ಮಗಳು, ಕೆಲವೊಬ್ಬಳಿಗೆ ತಂಗಿ, ಅಕ್ಕರೆಯ ತಂಗಿ. ಈ ಅತ್ಯಾಚಾರ ಆಗಿ 11 ವರ್ಷದ ಮೇಲಾಯ್ತು. ಯಾವ ರಾಜಕೀಯ ಪಕ್ಷದ ಮುಖಂಡರು ಕೂಡ, ಯಾರೊಬ್ರು ಕೂಡ, ಎಲ್ಲರೂ ಬರ್ತಾರೆ, ಬಿಡಿನ ಮನೆಗೆ ಹೋಗ್ತಾರಲ್ಲಿ, ದೊಡ್ಡವರು ಅಂತ ಹೇಳ್ತಾರೆ, ಅವ್ರ ಕಾಲು ಬಿದ್ದು ಬರ್ತಾರೆ. ಈ ದೇಶದ ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಅವ್ರ ಕಾಲು ಬೀಳ್ತಾರೆ, ಹೋಗ್ತಾರೆ. ಅಂದ್ರೆ ಜನಸಾಮಾನ್ಯರ ಮಕ್ಕಳಿಗೆ ಜೀವಕ್ಕೆ ಬೆಲೆ ಇಲ್ಲನು? ಬರೀ ಸೌಜನ್ಯ ಒಂದೇ ಅಲ್ಲ, ಬರೀ ಸೌಜನ್ಯ ಒಬ್ಬಳು ಮಾತ್ರ ಅಲ್ಲ, 100 ಜನ ಹೆಣ್ಮಕ್ಳನ್ನ ಅದೇ ರೀತಿ ಹಾಡು ಹಗಲೇ ಅಪಹರಣ ಮಾಡಿ, ಅತ್ಯಾಚಾರ ಮಾಡಿ, ಕೊಂದು ಬಿಸಾಕಿದಾರೆ ಅಲ್ಲಿ ಕಾಡಲ್ಲಿ. ಅದರ ಸಲುವಾಗಿ ಇದು ಒಂದು ಸಾರಿ ನೋಟಕ್ಕೆ ಹಾಕಿ ಅಂತ ಕೇಳ್ತಾ ಇದ್ದೀವಿ. ರಾಜಕಾರಣಿಗಳು ಮಾತಾಡಬಹುದಿತ್ತಲ್ಲ, ವಿಧಾನಸಭೆ ಒಳಗೆ ಮಾತಾಡಬೇಕಿತ್ತು, ಪಾರ್ಲಿಮೆಂಟ್ ಒಳಗೆ ಮಾತಾಡಬೇಕಾಗಿತ್ತು, ಮಾತಾಡಲಿಲ್ಲ. ಅದ್ರ ಬದಲು ಏನು ಮಾಡಿದ್ರು ಅವರು? ಬಂದ್ರು, ಅಲ್ಲಿ ಹೋದ್ರು, ಕಾಲು ಬಿದ್ರು, ಬಂದ್ರು. ಮತ್ತು ನ್ಯಾಯ ಕೇಳೋರು ಯಾರು? ಈ ನೋಟದಿಂದ ವೇಸ್ಟ್ ಅಲ್ಲ, ನಮ್ಮ ಆಕ್ರೋಶ ಹೇಳಕ್ ಒಂದು ದಾರಿ ಬೇಕಲ್ಲಪ್ಪ. ನಮಗ್ ನೋವಾತು, ಯಾರ ಮುಂದೆ ಹೇಳ್ಬೇಕದ್ನ? ಇಡೀ ವ್ಯವಸ್ಥೆ ನ್ಯಾಯಾಂಗ ನಮಗೆ ನ್ಯಾಯ ಕೊಡ್ಲಿಲ್ಲಪ್ಪ. 11 ವರ್ಷದಿಂದ ನ್ಯಾಯ ಕೊಡ್ಲಿಲ್ಲ, ರಾಜಕೀಯದಿಂದ ನಮಗೆ ನ್ಯಾಯ ಸಿಗ್ಲಿಲ್ಲ, ಪೊಲೀಸರು ನ್ಯಾಯ ಕೊಡ್ಲಿಲ್ಲ. ಯಾರ್ದಾದ್ರೂ ಮುಂದೆ ಹೇಳ್ಬೇಕಲ್ಲ ನಾವು, ನಮಗೆ ಅನ್ಯಾಯ ಆಗೈತೆ ಅಂತ. ಹೆಂಗ್ ಹೇಳ್ಬೇಕದನ್ನ? ಮನೇಲಿ ಕುಂತ್ರೆ ಹೇಳಕ್ಕಾಗತ್ತಾ? ಹೇಳಕ್ಕಾಗತ್ತಾ? ಹಿಂಗಾಗಿ ಈ ದೇಶದ ಸುಪ್ರೀಂ ಕೋರ್ಟೇ ನಿರ್ಧಾರ ಮಾಡಿತು 2013. ಅದಕ್ಕಿಂತ ಮುಂಚೆನೂ ಕೂಡ ಈ ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ, ಫ್ರಾನ್ಸ್ನಲ್ಲಿ, ಯಾವ ಮುಂದುವರೆದಂತಹ ದೇಶಗಳಿದೆ, ಡೆನ್ಮಾರ್ಕ್ ಅಲ್ಲಿ, ದೊಡ್ಡ ದೊಡ್ಡ ದೇಶಗಳಲ್ಲಿ, ಎಲ್ಲಾ ದೇಶಗಳಲ್ಲಿ ಕೂಡ ಈ ಒಂದು ವ್ಯವಸ್ಥೆ ಮಾಡಿದ್ರು. ಜನರಿಗೆ ಯಾವಾಗ ಆಕ್ರೋಶ ಬರ್ತದೆ, ಯಾರೂ ನಮಗೆ ಸರಿ ಇಲ್ಲ ಅಂತ ಹೇಳಿದಾಗ, ಆಯ್ತಪ್ಪ ನಿಮಗೆ ಯಾರು ಇಷ್ಟ ಇಲ್ಲ ಅಂತ ಹಾಕ್ರಿ ಅನ್ನೋ ಒಂದು ವ್ಯವಸ್ಥೆ ಏನ್ ಮಾಡ್ತು ಈ ದೇಶದ ಸುಪ್ರೀಂ ಕೋರ್ಟ್ ಚುನಾವಣೆ ಆಯೋಗಕ್ಕೆ ಹೇಳ್ತು, ಈ ದೇಶದ ಪಾರ್ಲಿಮೆಂಟ್ ಸಂಸತ್ತಿಗೆ ಹೇಳ್ತು, ಸಂಸತ್ತೇ ಅಂಗೀಕಾರ ಮಾಡ್ತು. ಹೀಗಾಗಿ ಇವಿಎಂ ನಲ್ಲಿ ನಮಗ್ ಮನಸ್ಸಿಲ್ಲ ಅಂತ ಹೇಳಿದ್ರೆ ಆಯ್ತಪ್ಪ, ಮನೆಯೊಳಗೆ ಕುತ್ಕೊಳ್ಳಿಕ್ ಹೋಗ್ಬೇಡಿ ದಯವಿಟ್ಟು. ಯಾರು ಮನೆಯೊಳಗೆ ಕುತ್ಕೊಂಡ್ರೆ ನಮ್ಗೆ ಓಟ್ ಕೌಂಟ್ ಆಗುದಿಲ್ಲ. ನೀವು ಹೋಗಿ ಮನೆಯೊಳಗೆ ಕುತ್ಕೊಂಡ್ರೆ ಹಾಕದಿಂದ ಅಟೆಂಡೆನ್ಸ್ ಸಿಗ್ತದ? ಮನೆಯೊಳಗೆ ಕೂತಿದ್ದ ಇವನು ಬರ್ಲಿಲ್ಲ ಅಂತೇಳಿ ಆಗಲ್ಲ. ಅದ್ರ ಸಲುವಾಗಿ ಕಡ್ಡಾಯವಾಗಿ ನೀವು ಮತ ಹಾಕಿ. ನಾಳೆ ಇದೇ ಪರಿಸ್ಥಿತಿ ಎಲ್ಲರಿಗೂ ಕೂಡ ಬರ್ತದೆ. ಈಗ ನೋಡಿ, ನಾವು ಕನಿಷ್ಠ ಒಂದು 7-8 ತಿಂಗಳಿಂದ ಅತ್ಯಾಚಾರ ಮಾಡಿದವ್ರನ್ನ ನೀವು ಶಿಕ್ಷೆಗೆ ಒಳಪಡಿಸಿ ಅಂತ ಹೇಳ್ತಾನೆ ಇದ್ದು. ಮೊನ್ನೆ ಹುಬ್ಬಳ್ಳಿಯಲ್ಲಿ ಏನಾಯ್ತು? ಹುಬ್ಬಳ್ಳಿಯಲ್ಲಿ ಅತ್ಯಾಚಾರ ಪಾಪ ಅವಳ ಬಳಸ್ಕೊಂಡು ಅವನು ಫಯಾಜ್ ಅನ್ನುವಂತ ಒಬ್ಬನು ಆ ಹುಡುಗಿನ 9 ಸಾರಿ ಚುಚ್ಚಿ ಕೊಲೆ ಮಾಡಿ ಬಿಸಾಕಿದ್ದ ಅವನು. ಒಂದ್ ವೇಳೆ ಈ ತರ ಅತ್ಯಾಚಾರಿಗಳನ್ನ ಗುಂಡಿಕ್ಕಿ ಕೊಲ್ಲುವಂತ ವ್ಯವಸ್ಥೆ ಇದ್ರೆ ಮಾಡ್ತಿದ್ದ ಇವತ್ತವನು? ಇಲ್ಲ. ಯಾಕೆ? ಇವ್ರೇನಂತ ಹೇಳಿದ್ರೆ ಅತ್ಯಾಚಾರಿಗಳು ಬಹಳ ದೊಡ್ಡವರು, ಪ್ರಭಾವಿಗಳು, ಅವ್ರಿಗೇನಾದ್ರು ಮುಟ್ಟಿದ್ರೆ ಏನಾಗ್ಬಿಡ್ತದೆ. ಇವ್ರೇನ್ ಮಾಡಿದ್ದಾರೆ, ಆ ಧರ್ಮಸ್ಥಳ ನಮ್ಮ ಹಿಂದೂ ದೇವರದು, ಹೌದ್ ತಾನೆ? ಹಿಂದೂ ದೇವರದು. ಮಹಾದೇವ ಅಲ್ಲಿರೋರು ಯಾರು? ದೇವರು ಯಾರು? ಶಿವ, ಈಶ್ವರ, ಮಂಜುನಾಥ ಈಶ್ವರನ ಅವತಾರ. ಅದನ್ನು ಮುಂದಿಟ್ಕೊಂಡು ಯಾರಾದ್ರೂ ಪ್ರಶ್ನೆ ಮಾಡಿಬಿಟ್ರೆ ಅಯ್ಯೋ ನೀವು ದೇವರಿಗೆ ಕಳಂಕ ತರ್ತೀರಿ. ಈಗ ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಆಗಿದ್ದದೆ, ಇವರು ಹಿಂದೂ ದೇವಸ್ಥಾನಕ್ಕೆ ಕಳಂಕ ತರ್ತಾ ಇದ್ದಾರೆ. ಮಟ್ಟಣ್ಣವ್ರ ಮೇಲೆ ಕೇಸ್ ಹಾಕಿದ್ರು. ಏನಂತ ಕೇಸ್ ಹಾಕಿದ್ರು? ಇವರು ಹಿಂದೂ ದೇವಸ್ಥಾನಕ್ಕೆ, ಧರ್ಮಸ್ಥಳಕ್ಕೆ ಕಳಂಕ ತರ್ತಾ ಇದ್ದಾರೆ. ನಾವು ದೇವಸ್ಥಾನಕ್ಕೆ ಏನು ಅಂದಿಲ್ಲ. ನಾವು ದೇವಸ್ಥಾನ ನಮ್ಮ ಮನೆ ದೇವರದು. ನಮ್ಮ ದೇವಸ್ಥಾನದಲ್ಲಿ ಕುತ್ಕೊಂಡು ನಮ್ಮ ದೇವರ ಹೆಸರು ಹೇಳ್ಕೊಂಡು ನಮ್ಮ ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಇದು ಒಂದು ಅವಕಾಶ. ಇಲ್ಲಿ ಕೆಲವೊಂದಿಷ್ಟು ನಮ್ಮ ಸ್ನೇಹಿತರ ಇದ್ದಾರೆ, ರಾಜಕೀಯ ಪಕ್ಷದ ಕಾರ್ಯಕರ್ತರು. ಕಳೆದ 13-12 ವರ್ಷದಿಂದ ಮಹೇಶ್ ಅಣ್ಣನ ಜೊತೆಗೆ ತಾವೆಲ್ಲರೂ ಕೂಡ ಇದ್ದೀರಿ. ಬೇರೆ ಬೇರೆ ಪಕ್ಷದವರು ಇದ್ದೀರಿ. ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ,
ಮತ್ ನಾವು ಒಂದು ಪಕ್ಷದಲ್ಲಿದ್ದೀವಿ, ಮತ್ತೆ ನಾವು ನೋಟಾಕ್ ಕೆಲಸ ಮಾಡಿದ್ರೆ ನಮ್ಮ ಲೀಡರ್ಗಳು ನಮಗೇನಾದ್ರು ಅಂತಾರ, ಬೈತಾರ, ಏನಾದ್ರು ಅಂದ್ರೆ ಹ್ಯಾಂಗೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕೇಳ್ತಾ ಇದ್ದಾರೆ. ನಮಗ ಅವರೆಲ್ಲರ ಬಗ್ಗೆನೂ ಪ್ರೀತಿ ಇದೆ. ನಾವಿಲ್ಲಿ ಪಕ್ಷ ಕಟ್ಟಿಲ್ಲ. ಪಕ್ಷ ಕಟ್ಟಿ ನಿಮ್ಮ ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬರ್ರಿ ಅಂತ ನಾವು ಖಂಡಿತ ಹೇಳ್ತಾ ಇಲ್ಲ. ಈ ಧರ್ಮಸ್ಥಳದ ಧರ್ಮೋದ್ಯಮಿಗಳ ವಿರುದ್ಧ ಹೋರಾಟ ನಿನ್ನೆ ಮೊನ್ನೆದಲ್ಲ, ಶತಮಾನಗಳ ವಿರುದ್ಧ ಅಷ್ಟಷ್ಟು ವರ್ಷಗಳಿಂದ ಒಂದು ಆಕ್ರೋಶ ಇದೆ. ಕೋಟಿ ಚೆನ್ನಯ್ಯಂತಹ ಶೂರ ವೀರರನ್ನ ಬಲಿ ತಗೊಂಡ್ರು. ಇವ್ರದೇ ವಂಶಸ್ಥರು. ಬರೀ ಹಿಂದೂಗಳನ್ನ ಒಗ್ಗಟ್ಟನ್ನ ಒಡೆಯೋದು, ಹಿಂದೂಗಳನ್ನ ಆಳೋದು ಎಲ್ಲಾ ಮಾಡ್ತಾ ಇದ್ರು. 100 ವರ್ಷಗಳ ಹೋರಾಟದ ಇತಿಹಾಸ ಇದೆ ಅವ್ರ ವಿರುದ್ಧ. ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಜನಾಂದೋಲನ ಆಗಿತ್ತಾ? ಜನ ಮುಂದೆನೆ ಬರ್ತಾ ಇರ್ಲಿಲ್ಲ ಮಾತಾಡಕ್ಕೆ. ಇಷ್ಟು ಜನ ಸೇರೋದಲ್ಲ, ಅವ್ರ ಬಗ್ಗೆ ಮನೆಯಲ್ಲಿ ಕುತ್ಕೊಂಡು ಮಾತಾಡಕ್ಕೂ ಭಯ ಪಡ್ತಾ ಇದ್ರು. ಆ ಆಕ್ರೋಶನ ಒಳಗಡೆನೆ ನುಂಗ್ಕೊಳ್ತಾ ಇದ್ರು. ಆದ್ರೆ ಈಗ ನಮಗೆ ಒಂದು ಅವಕಾಶ ಕೊಟ್ಟಿದೆ. ಈ ದೇಶದ ಸಂವಿಧಾನನೇ ನಮಗೊಂದು ಅವಕಾಶ ಕೊಟ್ಟಿದೆ. ನಿಮಗೆ ಆಕ್ರೋಶ ಇದ್ರೆ ಅದನ್ನ ಮನೆಯಲ್ಲಿ ಕುತ್ಕೋಬೇಡಿ, ಚುನಾವಣೆ ಮೂಲಕ ಆಕ್ರೋಶವನ್ನು ಹೊರಗಡೆ ಹಾಕಿ. ಚುನಾವಣೆ ಮೂಲಕ ನಿಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿ ತಿಳಿಸಿ ನಮಗೂ. ನಾವು ಪ್ರತಿಯೊಂದು ಓಟು ಕೂಡ ವೇಸ್ಟ್ ಅಲ್ಲ, ಅದು ಕೌಂಟ್ ಆಗುತ್ತೆ. ಅದನ್ನ ಎಣಿಕೆ ಮಾಡ್ತಾರೆ. ಅದನ್ನ ಪ್ರತಿಯೊಬ್ಬರು ಕೂಡ ನೋಟಾಕ್ ಹಾಕಿದ್ದನ್ನ ಈಗ ಹೇಗೆ ಪಕ್ಷಗಳಿಗೆ ಹಾಕಿದ್ದು ಎಣಿಕೆ ಆಗುತ್ತೆ, ಅದೇ ರೀತಿ ನೋಟಾಕ್ಕೆ ಹಾಕಿದಂತಹ ಪ್ರತಿಯೊಂದು ಮತನೂ ಕೂಡ ಎಣಿಕೆ ಆಗ್ತದೆ. ಒಂದು ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಕ್ಷೇತ್ರದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ನಾವು ಕರೆ ಕೊಟ್ಟಿದ್ದೀವಿ. ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳ ಸುರಕ್ಷತೆ. ನಮ್ಮ ಮಗಳು ಹೋಗಿದ್ದಾಳಪ್ಪ, ಶಾಲೆಗೆ ಹೋಗಿದ್ದಾಳೆ, ಸುರಕ್ಷತೆಯಾಗಿ ಬರ್ಬೇಕು ತಾನೆ. ನಾನು ಕೂಡ ಹೆಣ್ಮಕ್ಳ ತಂದೆ ಇದ್ದೀನಿ. ನಾನು ಪ್ರತಿದಿನ ಹೋಗಕ್ಕಾಗತ್ತ ಶಾಲೆಗೆ ಕರ್ಕೊಂಡು ಬರಕ್ಕೆ? ಆಗಲ್ಲ. ಈಗ ನಿಮ್ಮಂತವ್ರು ದುಡಿತಾ ಇರ್ತೀರಿ, ಎಲ್ಲೋ ದುಡಿತಿರ್ತೀರಿ, ಕೆಲಸ ಮಾಡ್ತಾ ಇರ್ತೀರಾ. ನನ್ನ ಮಗಳು ನನ್ನ ಮನೆಗೆ ಬರಬೇಕು, ಟ್ಯೂಷನ್ಗೆ ಹೋಗಿರ್ತಾಳೆ, ನನ್ನ ಮನೆಗೆ ಬರಬೇಕು, ಆಟದ ಮೈದಾನಕ್ಕೆ ಹೋಗಿರ್ತಾಳೆ, ನನ್ನ ಮನೆಗೆ ಬರಬೇಕು. ನನ್ನ ಮಗಳು ಏನೋ ಒಂದು ವಿಶ್ವಾಸ ಇಟ್ಟು ಹೋಗಿರ್ತಾಳೆ. ಅಂತ ಮಗಳ ಮೇಲೆ ಈ ರೀತಿ ಒಂದು ಕ್ರೌರ್ಯ ಆದ್ರೆ ಏನ್ ಮಾಡಬೇಕು? ಇಡೀ ರಾಜ್ಯದಲ್ಲಿ ಆ ತರ ಪರಿಸ್ಥಿತಿ ಆಗಬಾರ್ದು ಅಂತೇಳಿ ಈ ಒಂದು ಕರೆಯನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೊಟ್ಟಿದ್ದಾರೆ. ಇವತ್ತು ಸಾಕಷ್ಟು ಜನ ಹೇಳ್ತಾರೆ, ನಾವು ಈಗ ಚುನಾವಣೆ ಬಂದ ಮೇಲೆ ನೀವು ಅವ್ರ ಓಟ್ ಡಿವೈಡ್ ಮಾಡ್ತಾ ಇದ್ರಿ, ಇವ್ರ ಓಟ್, ನಾವು ಯಾರ ಓಟು ಕೂಡ ಡಿವೈಡ್ ಮಾಡ್ತಾ ಇಲ್ಲ. ನಾವು ಸೌಜನ್ಯಾಳ ನ್ಯಾಯಕ್ಕೋಸ್ಕರ ಮತ ಕೇಳ್ತಾ ಇದೀವಿ ಇಷ್ಟೇ. ಸೌಜನ್ಯಾಳಿಗೆ ಒಂದು ಮತ ಕೇಳ್ತಾ ಇದೀವಿ. ಅತಿ ಹೆಚ್ಚು ಮತಗಳು ಬಂದೇ ಬರ್ತದೆ. ಬಂದಾಗ ಅದನ್ನ ತಗೊಂಡು ನಾವು ಇದಕ್ಕೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ನಾವು ಈ ದೇಶದ ಪ್ರಧಾನಮಂತ್ರಿಗಳ ಮುಂದೆನೇ ಹೊಡಿತೇವೆ. ಖಂಡಿತ ಅವರೇ ಕರೀತಾರೆ, ನಾವು ಹೋಗುದಲ್ಲ, ಅವರೇ ನೋಡ್ತಾರೆ. ಅವಾಗ ಒಂದು ಜಾಗೃತಿ ಹೌದಪ್ಪ, ಈ ಜನಗಳಿಗೆ ಒಂದು ಅಸಮಾಧಾನ ಇದೆ, ಈ ಜನಗಳಿಗೆ ಒಂದು ಸಿಟ್ಟಿದೆ, ವ್ಯವಸ್ಥೆಯ ಬಗ್ಗೆ ಒಂದು ಆಕ್ರೋಶ ಇದೆ, ಇದನ್ನು ನಾವು ಸರಿಪಡಿಸಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೋತಾರೆ. ಇಲ್ಲ ಏನ್ ಮಾಡಿದ್ದಾರೆ ಇವರು? ಒಂದು ಪೇಪರ್ ನಲ್ಲಿ ಬಂತ ಹೇಳಿದ್ರೆ ಪೇಪರ್ನವ್ರು ಬಾಯಿ ಮುಚ್ಚಿದ್ರು. ಯೂಟ್ಯೂಬ್ ನಲ್ಲಿ ಬಂತ, ಯೂಟ್ಯೂಬ್ ನನ್ನ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಫೇಸ್ಬುಕ್ ಅಲ್ಲಿ ಬರೆದ್ರ ಅದಕ್ಕೊಂದು ನೋಟಿಸ್ ಕಳಿಸೋದು. ಟಿವಿ ಚಾನೆಲ್ ಅವರು ಮಾತಾಡ್ದಂಗೆ ಮಾಡಿದ್ದಾರೆ. ನಾಳೆ ಒಂದು 2 ಲಕ್ಷ ಓಟು ಇಲ್ಲಿ ಬಂದ್ರೆ ಅದನ್ನ ತಡೆಯಕ್ಕಾಗ್ತದೆ ಇವ್ರಿಗೆ? ನೀವು ಓಟ್ ಹಾಕ್ತೀನಿ ಅಂತ ಹೇಳಿದ್ರೆ ನಿಮ್ಮನ್ನು ತಡೆಯಕ್ಕಾಗ್ತದ? ಗೌಪ್ಯ ಮತದಾನ ಇದು. ನೀವು ಹೋಗಿ ನಿಮ್ಮನ್ನು ತಡೆಕ್ ಯಾರಿಂದನೂ ಸಾಧ್ಯ ಇಲ್ಲ. ಅದು ಪ್ರಜಾಪ್ರಭುತ್ವದ ಶಕ್ತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರತಿಯೊಬ್ಬ ಜನಸಾಮಾನ್ಯಗೂ ಕೂಡ ಕೊಟ್ಟಂತ ಒಂದು ಶಕ್ತಿ ಅದು. ಈ ದೇಶದ ಸಂವಿಧಾನ ನಮಗೆ ಕೊಟ್ಟಿದೆ, ಈ ದೇಶದ ಕಾನೂನು ನಮಗೆ ಕೊಟ್ಟಿದೆ. ಅದರ ಸಲುವಾಗಿ ನಾವು ನೋಟಾ ಒಂದು ಅಭಿಯಾನವನ್ನ ನಾವು ಮಾಡ್ತಾ ಇದ್ದೀವಿ. ನೋಟಾ ಅಭಿಯಾನ ಚುನಾವಣೆ ಆದ ನಂತರ ನಿಮ್ ಪಕ್ಷದಲ್ಲಿ ಕೆಲಸ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ನಮ್ಗೆ ಎಲ್ಲಾ ಪಕ್ಷದವ್ರು ಕೂಡ ಬೇಕು. ನಾವು ಯಾರ ಜೊತೆಗೂ ಕೂಡ ದ್ವೇಷ ವೈಷಮ್ಯ ಕಟ್ಕೊಳ್ತಾ ಇಲ್ಲ. ಆದ್ರೆ ಒಂದು ನ್ಯಾಯ ಅಂತ ಸಿಗ್ಬೇಕಲ್ಲ. ಒಂದು ಬರೀ ಮಾಡಿ ಕೂಡ ಆ ದೇವಿಯ ಒಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ. ನಾ ಎಲ್ಲಾ ರಾಜಕೀಯ ಕಾರ್ಯಕರ್ತರಿಗೆ ನನ್ನ ಮನದಾಳದ ಮಾತನ್ನ ಹೇಳ್ತಾ ಇದ್ದೀನಿ. ಕಳೆದ 13-12 ವರ್ಷದಿಂದ ಮಹೇಶ್ ಶೆಟ್ಟರಿಗೆ ಎಷ್ಟು ಅಪಾಯ ಬಂತು? ಯಾರಾದ್ರೂ ಏನಾದ್ರೂ ಅವರು ಒಂದು ಕೂದಲು ಅಳ್ಳಾಡ್ಸಕ್ಕಾಯ್ತಾ? ಇಲ್ಲ. ಆ ದೇವಿ ಶಕ್ತಿ ಅದು. ಕಳೆದ 7-8 ತಿಂಗಳ ನಾವು, ತಮ್ಮಣ್ಣ ಶೆಟ್ಟರು, ಪ್ರಸನ್ನ ಅಕ್ಕ, ಜಯಂತ್ ಅವರು, ಇನ್ನೂ ಸಾಕಷ್ಟು ಜನ ಹೋರಾಟ ಏನಾದ್ರೂ ಮಾಡಕ್ಕಾಯ್ತಾ?
ಪ್ರತಿಯೊಂದಕ್ಕೂ ಕೂಡ ಅಡ್ಡ ತಂದ್ರವರು. ಬೇಕಂತಲೇ ಟಿವಿ ಚಾನೆಲ್ ನಲ್ಲಿ ಬೈದ್ರು, ಏನೇನೋ ಮಾಡಿದ್ರು, ಅವರೇ ಪೂರ್ತಿಯಾಗಿ ಮುಕ್ತಾಯ ಆದ್ರು. ಯಾಕಂತ ಹೇಳಿದ್ರೆ ಅದೊಂದು ದೈವಿ ಶಕ್ತಿ. ದೈವಿ ಶಕ್ತಿ ನಮ್ಮನ್ನೆಲ್ಲರನ್ನೂ ಕೂಡ ಕಾಪಾಡ್ತಾ ಇದೆ. ಅದರ ಸಲುವಾಗಿ ಈ ಒಂದು ಹೋರಾಟದಲ್ಲಿ ದಯವಿಟ್ಟು ಭಾಗಿಯಾಗಿ. ಈ ಹೋರಾಟ ಬರೀ ನೋಟಾಕಿಷ್ಟೇ ಮುಕ್ತಾಯ ಆಗುದಿಲ್ಲ, ನಾನು ಅದನ್ನು ಹೇಳ್ತಾ ಇದ್ದೇನೆ. ಚುನಾವಣೆಗಿಷ್ಟೇ ಮುಕ್ತಾಯ ಆಗುದಿಲ್ಲ. ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ತಗೊಂಡು ಇನ್ನೂ ಅತ್ಯಂತ ಬಲಿಷ್ಠವಾದಂತಹ ಹೋರಾಟವನ್ನ ಕಟ್ತಾ ಇದ್ದೀವಿ. ಇದನ್ನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಓಟು ಬೇಕು ಅಂತ ಹೇಳಿ ನಾವು ನಿಮ್ಗೆ ಕೇಳ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ಒಂದು ದೊಡ್ಡ ಮಟ್ಟದ ಅಲೆ ಸೃಷ್ಟಿಯಾಗುತ್ತೆ. ಅದರ ಸಲುವಾಗಿ ಈ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಆ ದೇವರ ಆಜ್ಞೆ ಅಂತ ತಿಳ್ಕೊಂಡು ತಾವೆಲ್ಲರೂ ಕೂಡ ಮುಂದೆ ಬನ್ನಿ. ನಿಮ್ಮನ್ನು ನೋಡಿ ನನಗೆ ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗುತ್ತೆ, ಸ್ಫೂರ್ತಿ ಬರ್ತದೆ, ಹೆಮ್ಮೆ ಬರ್ತದೆ. ನಿಮ್ಮಂತವ್ರು ನೋಡಿನೇ ನಮಗೆ ಜಾಸ್ತಿ ಹೆಮ್ಮೆ. ಪ್ರತಿದಿನ ಕೂಡ ನಿನ್ನೆ ನೂರಾರು ಜನ ಸೇರ್ಕೊಂಡು ಬೈಕ್ ರ್ಯಾಲಿ ಮಾಡಿದ್ರು. ಮೊನ್ನೆ ಇಡೀ ಒಂದು ಗ್ರಾಮದ ಮಲೆಕುಡಿಯ ಜನಾಂಗದ ಕಾಡಿನ ಮಕ್ಕಳೇ ಪೂರ್ತಿಯಾಗಿ ಅವ್ರು ಇಡೀ ಗ್ರಾಮದ ಎದುರುಗಡೆನೆ ಒಂದು ಬೋರ್ಡ್ ಹಾಕಿಬಿಟ್ಟಿದ್ದಾರೆ. ಈ ಬಾರಿ ನಾವು ನೋಟ್ ಹಾಕಿ, ನಮಗೆ ನ್ಯಾಯ ಸಿಕ್ಕಿಲ್ಲ, ನೋಟ್ ಹಾಕಿ ಅಂತ ಹಾಕಿದ್ರು. ಅಂದ್ರೆ ಅದೇ ರೀತಿ ಅದು ನೋಡಿ ನಮಗೂ ಕೂಡ ಒಂದು ಹೆಮ್ಮೆ ಆಗ್ತಾ ಇದೆ, ಒಂದು ಸ್ಫೂರ್ತಿ ಬರ್ತಾ ಇದೆ. ದಯವಿಟ್ಟು 26ನೇ ತಾರೀಕಿಗೆ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ. ಈಗ ಬರ್ತಾರೆ, ಇವತ್ತು ನಾಳೆ ನಾಡ್ದ ರಾತ್ರಿ ನಿಮ್ ಕದ ತಡ್ತಾರೆ. ಬಂದು ಹೋಗಿದ್ದಾರೆ ಮಹೇಶ್ ಶೆಟ್ರು, ಒಂದು 500 ಬೇಕಾ ತಗೊಳ್ಳಿ, 1000 ರೂಪಾಯಿ ಬೇಕಾ ತಗೊಳ್ಳಿ ಅಂತ ನಿಮ್ಗೆ ಆಮಿಷ ಹೊಡ್ತಾರೆ. ದಯವಿಟ್ಟು ಅದಕ್ಕೆ ಒಳಗಾಗಬೇಡಿ. ದುಡ್ಡು ಬೇಕಿದ್ರೆ ತಗೊಳ್ಳಿ, ಓಟು ಮಾತ್ರ ಯಾರಿಗೆ? ಇನ್ನೊಂದ್ಸಾರಿ ಹೇಳಿ, ಯಾರಿಗೆ? ಇನ್ನೊಂದ್ಸಾರಿ ಹೇಳಿ, ಯಾರಿಗೆ? ನೋಟಾಕ್ಕೇನೆ ಓಟ್ ಹಾಕಬೇಕು. ಇಷ್ಟು ಹೇಳಿ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆ ಹೇಳಿ, ಮತ್ತು ನನಗೆ ಈ ವೇದಿಕೆಯಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ವಂದನೆಗಳನ್ನು ಹೇಳಿ ನನ್ನ